ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು ಶ್ರಾವಣ ಅನ್ನುವಂತಹ ಪದ್ಯ, ಅದನ್ನು ಬರೆದಿರೋವಂಥವ್ರು ಅಂಬಿಕಾತನಯ ದತ್ತ ಅನ್ನುವಂಥವ್ರು. ಸೊ ಈ ಶ್ರಾವಣ ಪದ್ಯವನ್ನು ಕುರಿತಂತೆ ಅಂಬಿಕಾತನಯ ದತ್ತ ಅವರು ಹೇಳಿರುವಂತಹ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಅಂಬಿಕಾತನಯ ದತ್ತ ಅವರ ಒಂದು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ. ಅಂಬಿಕಾತನಯ ದತ್ತ ಅನ್ನುವಂತಹ ಒಂದು ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ ಕವಿ ಯಾರಪ್ಪ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನುವಂಥದ್ದು ಪೂರ್ಣ ಹೆಸರು. ಅಂಬಿಕಾತನಯ ದತ್ತ ಅನ್ನುವಂತಹ ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಒಂದು ಮಹತ್ತರವಾದಂತಹ ಸ್ಥಾನವನ್ನು ಪಡ್ಕೊಂಡಿರುವಂತಹ ಕವಿ ದ.ರಾ. ಬೇಂದ್ರೆ ಅವರು. ಇವರ ಒಂದು ಜನನ 1896 ಧಾರವಾಡದಲ್ಲಿ ಆಗುತ್ತೆ. 1896ರಿಂದ 1981 ಕಾಲಮಾನದಲ್ಲಿ ಬದುಕಿದಂತಹ ಒಂದು ಅದಮ್ಯವಾದಂತಹ ಒಂದು ಪ್ರತಿಭೆ, ಚೇತನ ಅಂತ ನಾವು ಹೇಳ್ಬಹುದು. ಸೊ ಕನ್ನಡ ಸಾಹಿತ್ಯಕ್ಕೆ ಎಷ್ಟರ ಮಟ್ಟಿಗೆ ಇವರ ಒಂದು ಕೊಡುಗೆ ಇದೆ, ಇವರ ಒಂದು ಸಾಹಿತ್ಯ ಕೃತಿಗಳ ರಚನೆ ಎಷ್ಟರ ಮಟ್ಟಿಗೆ ಇವರ ಒಂದು ವ್ಯಕ್ತಿತ್ವ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದು. 1896ರಿಂದ 1981 ಕಾಲಮಾನದಲ್ಲಿದ್ದಂಥವರು ಧಾರವಾಡದಲ್ಲಿ ಜನಿಸ್ತಾರೆ. ಇವರು BA ಪದವಿಯನ್ನು ಪಡ್ಕೊಂಡು ಧಾರವಾಡದಲ್ಲಿ BA ಪದವಿಯನ್ನು ಪಡ್ಕೊಂಡು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಇವರ ಮನೆತನದ ಭಾಷೆ ಮರಾಠಿ ಆಗಿರುತ್ತೆ. ಸೊ ಇವರ ಮನೆತನದ ಭಾಷೆ ಅಥವಾ ಮಾತೃಭಾಷೆ ಮರಾಠಿ ಆಗಿರುತ್ತೆ. ಮರಾಠಿ ಮಾತೃಭಾಷೆ ಆಗಿದ್ದರೂ ಕೂಡ ಕನ್ನಡ ಭಾಷೆಯ ಬಗೆಗೆ ಎಷ್ಟೊಂದು ಅಪಾರವಾದಂತಹ ಒಂದು ಅಭಿಮಾನವನ್ನು, ಪ್ರೀತಿಯನ್ನು, ಆಸಕ್ತಿಯನ್ನು ಒಳಗೊಂಡಿದ್ರಪ್ಪ ಅಂತ ಹೇಳಿದರೆ, ಇವರು ಗೆಳೆಯರ ಗುಂಪು ಅನ್ನುವಂತಹ ಒಂದು ಸಂಘಟನೆಯನ್ನು ಮಾಡ್ಕೊಂಡಿರ್ತಾರೆ. ಸೊ ಈ ಗೆಳೆಯರ ಗುಂಪಿನಲ್ಲಿ ಎಷ್ಟರ ಮಟ್ಟಿಗೆ ತಾವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿ ಭಾಗಿಯಾಗಿದ್ದರು ಅಂತಂದರೆ, ಅಲ್ಲಿ ಕಾವ್ಯ ವಾಚನವನ್ನು ಮಾಡ್ತಾ ಇರ್ತಾರೆ, ಹಾಗೆ ಕಾವ್ಯ ವಿಮರ್ಶೆಯನ್ನು ಮಾಡ್ತಾ ಇರ್ತಾರೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕಾವ್ಯ ವಾಚನ ಹಾಗೆ ಕಾವ್ಯದ ವಿಮರ್ಶೆಗಳನ್ನು ಕುರಿತು ಚರ್ಚೆಗಳು, ವಾದ ವಿವಾದಗಳು ನಡೀತಾ ಇರ್ತವೆ. ಹಲವಾರು ಜನ ಸಾಹಿತ್ಯದ ಆಸಕ್ತಿ ಇರುವಂತಹ ಸಹೃದಯರೆಲ್ಲ ಒಂದು ಕಡೆ ಸೇರಿಕೊಂಡು ಈ ಗೆಳೆಯರ ಗುಂಪಿನಲ್ಲಿ ಸಕ್ರಿಯವಾದಂತಹ ಸದಸ್ಯರಾಗಿದ್ದರು ಅಂತ. ಸೊ ಇವರೆಲ್ಲರೂ ಕೂಡ ಆವತ್ತಿನ ಒಂದು ನಾಡು, ನುಡಿ, ಭಾಷೆ ಅವುಗಳ ಮಹತ್ವವನ್ನು ಕುರಿತು ಜನಸಾಮಾನ್ಯರಿಗೂ ಕೂಡ ಅದರ ಒಂದು ಪರಿಚಯ ಆಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಚರ್ಚೆಗಳನ್ನು ಮಾಡಿ ಕಾವ್ಯಗಳ ಬಗ್ಗೆ ವಿಮರ್ಶೆಗಳನ್ನು ಮಾಡ್ತಾಯಿದ್ರು ಅನ್ನುವಂಥದ್ದು. ಹಾಗೆ ಜಯ ಕರ್ನಾಟಕ ಅನ್ನುವಂತಹ ಒಂದು ಮಾಸಪತ್ರಿಕೆಯನ್ನು ಬೇಂದ್ರೆಯವರು ನಡೆಸ್ತಾ ಇದ್ರು ಅನ್ನುವಂಥದ್ದು. ಈ ಜಯ ಕರ್ನಾಟಕ ಅನ್ನುವಂಥ ಪತ್ರಿಕೆಯಲ್ಲಿ ಸೊ ಹೇಗೆ ಆ ಒಂದು ನಾಡು ನುಡಿಯ ಬಗೆಗೆ ಮತ್ತು ಸಾಹಿತ್ಯದ ಒಂದು ಆಸಕ್ತಿ, ಅಭಿರುಚಿಗಳನ್ನು ಓದುಗರಲ್ಲಿ ಒಡಮೂಡಿಸುವಂಥದ್ದು, ಹಾಗೆ ದೇಶಾಭಿಮಾನ, ಹಾಗೆ ಭಾಷಾಭಿಮಾನ ಇವುಗಳ ಬಗೆಗೆ ಒಂದು ತಿಳುವಳಿಕೆಯನ್ನು, ಪ್ರಜ್ಞೆಯನ್ನು ಮತ್ತು ಓದುಗರನ್ನು ಸೆಳೆಯುವಂತಹ ಒಂದು ಪ್ರಯತ್ನ, ಇದನ್ನು ಈ ಒಂದು ಜಯ ಕರ್ನಾಟಕ ಅನ್ನುವಂತಹ ಪತ್ರಿಕೆಯನ್ನು ನಡೆಸೋದ್ರ ಮೂಲಕ ಇವುಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅನ್ನುವಂಥದ್ದು. ಇವರ ಒಂದು ಮೊದಲ ಒಂದು ಕವನ ಸಂಕಲನ ಕೃಷ್ಣಕುಮಾರಿ ಅಂತ ಹೇಳಿ. ಸೊ ಕೃಷ್ಣಕುಮಾರಿ ಎನ್ನುವಂಥದ್ದು ಮೊದಲ ಒಂದು ಕವನ ಸಂಕಲನ ಪ್ರಕಟ ಆಗುತ್ತೆ. ಅದಲ್ಲದಿರನೇ ಒಟ್ಟು ಅವರು 25 ಕವನ ಸಂಕಲನಗಳನ್ನು ಬರೆದಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಕೆಲವೊಂದನ್ನು ನಾವು ನೋಡೋದಾದರೆ ಸಖಿ ಗೀತ, ಗರಿ, ಕೃಷ್ಣಕುಮಾರಿ, ನಾದಲೀಲೆ, ನಾಕುತಂತಿ, ಗಂಗಾವತರಣ, ಅರಳು ಮರಳು, ಉಯ್ಯಾಲೆ ಅನ್ನುವಂತಹ ಹಲವಾರು ಶ್ರೇಷ್ಠವಾದಂತಹ ಕವನ ಸಂಕಲನಗಳನ್ನು ಬರೆದು ಪ್ರಕಟಿಸಿದ್ದಾರೆ ಅನ್ನುವಂಥದ್ದು. ಹಾಗೆ ಇವರು ಈ ಕವನ ಸಂಕಲನಗಳಲ್ಲದೆ ಮತ್ತು ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಸಾಯೋ ಆಟ, ಜಾತ್ರೆ ಅನ್ನುವಂತಹ ಒಂದು ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಹಾಗೆ ಸಾಹಿತ್ಯದ ವಿರಾಟ್ ಸ್ವರೂಪ ಅನ್ನುವಂತಹ ಒಂದು ವಿಮರ್ಶಾ ಸಂಕಲನವನ್ನು, ವಿಮರ್ಶಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿಯನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಅದಲ್ಲದಿರನೇ ಸಣ್ಣ ಕತೆ, ನಗೆ ಬರಹ, ಅನುವಾದ, ಮರಾಠಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗಳನ್ನು ಕೂಡ ಮಾಡಿದ್ದಾರೆ. ಹಾಗೆ ಮರಾಠಿ ಭಾಷೆಯಲ್ಲೂ ಕೂಡ ಹಲವಾರು ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಯಾಕಂದರೆ ಬೇಂದ್ರೆಯವರು ಕೇವಲ ಒಂದು
ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ ರಚನೆ ಇರಬಹುದು, ಹಾಗೆ ನಾಟಕಗಳಿರಬಹುದು, ಹಾಗೆ ವಿಮರ್ಶಾ ಕೃತಿಗಳಿರಬಹುದು, ಹಾಗೆ ಸಣ್ಣ ಕಥೆ, ಪ್ರಬಂಧ ಇವೆಲ್ಲವೂ ಕೂಡ ರಚನೆ ಮಾಡೋದ್ರ ಜೊತೆಗೆ ಸಾಹಿತ್ಯದ ಒಂದು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅಂತೇಳಿ ಈ ಗೆಳೆಯರ ಗುಂಪು ಅನ್ನುವಂತಹ ಒಂದು ಸಂಘಟನೆಯನ್ನು ಮಾಡಿಕೊಂಡಿರ್ತಾರೆ. ಹಾಗೆ ಜಯ ಕರ್ನಾಟಕ ಅನ್ನುವಂತಹ ಒಂದು ಪತ್ರಿಕೆಯನ್ನು ಕೂಡ ಇವರು ನಡೆಸ್ತಾ ಇರ್ತಾರೆ ಅನ್ನುವಂಥದ್ದು. ಇನ್ನು ಬೇಂದ್ರೆಯವರನ್ನು ನಾವು ಶ್ರಾವಣದ ಕವಿ ಅಂತಲೇ ಕರಿತೀವಿ. ಸೊ ಎಷ್ಟರ ಮಟ್ಟಿಗೆ ಅವರು ಈ ಶ್ರಾವಣವನ್ನು ಕುರಿತು, ಶ್ರಾವಣ ಮಾಸವನ್ನು ಕುರಿತು ಒಂದು ಕವನಗಳನ್ನು ರಚನೆ ಮಾಡಿದ್ದಾರಪ್ಪ ಅಂತ ಹೇಳಿದರೆ ನೀವು ಆ ಒಂದು ಹಾಡನ್ನು ಕೇಳಿರ್ಬೋದು. ಸೊ ಸಿ ಅಶ್ವಥ್ ಅವರ ಒಂದು ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಶ್ರಾವಣ ಅನ್ನುವಂತಹ ಎಷ್ಟರ ಮಟ್ಟಿಗೆ ಆ ಶ್ರಾವಣ ಮಾಸವನ್ನು ಕುರಿತಂತಹ ಆ ಒಂದು ಕವನವನ್ನು ರಚನೆ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಒಂದು ಜನಮನ್ನಣೆ, ಜನಪ್ರೀತಿಯನ್ನು ಗಳಿಸ್ಕೊಂಡಿದೆ ಅನ್ನುವಂಥದ್ದು. ಅದಲ್ದಿರನೇ ಸೊ ಜನಸಾಮಾನ್ಯರನ್ನು, ಸಾಮಾನ್ಯ ಜನರನ್ನು ಗಮನದಲ್ಲಿಟ್ಕೊಂಡು ಒಂದು ಜಾನಪದೀಯ ಸೊಗಡನ್ನು ಅವರ ಒಂದು ಭಾಷೆಯಲ್ಲಿ ನಾವು ಕಾಣ್ಬೋದು. ಅವರನ್ನು ಶಬ್ದಗಾರುಡಿಗ ಅಂತ ಕೂಡ ಕರೀತಾರೆ. ಸೊ ಶಬ್ದಗಾರುಡಿಗ ಅಂತಂದಾಗ ಎಷ್ಟರ ಮಟ್ಟಿಗೆ ಅವರ ಒಂದು ಸಾಹಿತ್ಯದಲ್ಲಿ ಅಥವಾ ಕವನಗಳಲ್ಲಿ ಈ ಒಂದು ಶಬ್ದಗಳನ್ನು, ಭಾಷೆಯನ್ನು ಬಳಸ್ಕೊಂಡು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅದನ್ನು ಹೇಳ್ತಾ ಇದ್ರು. ಜನಸಾಮಾನ್ಯರ ಒಂದು ಮನಸ್ಸಿಗೆ ಅದು ತಡ್ತಾ ಇತ್ತು, ಎಷ್ಟರ ಮಟ್ಟಿಗೆ ಅದು ಮನಸ್ಸನ್ನು ಸೂರೆಗೊಳ್ತಾ ಇತ್ತು ಅನ್ನೋದಕ್ಕೆ ಸೊ ಸಾಮಾನ್ಯ ದನ ಮೇಯಿಸುವಂಥ ಹುಡುಗರು ಕೂಡ ಬೇಂದ್ರೆಯವರ ಹಾಡುಗಳನ್ನು ತಮ್ಮ ನಾಲಿಗೆಯ ಮೇಲೆ ನಲಿದಾಡಿಸ್ತಾ ಇದ್ರು ಅಂತಂದರೆ ಎಷ್ಟರ ಮಟ್ಟಿಗೆ ಬೇಂದ್ರೆಯವರ ಸಾಹಿತ್ಯ ಅನ್ನುವಂಥದ್ದು, ಅದರಲ್ಲೂ ಅವರ ಭಾವಗೀತೆಗಳು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಂದು ಜನ ಮನ್ನಣೆಯನ್ನು ಪಡ್ಕೊಂಡಿತ್ತು ಅನ್ನುವಂಥದ್ದು ನೋಡ್ಬೋದು. ಸೊ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗೆ 3 ಸಲ ಬಂದು ಹೋಗುವ ಅನ್ನುವಂಥ ಒಂದು ಭಾವಗೀತೆ ಏನಿದೆ ಅದನ್ನು ಒಬ್ಬ ದನ ಮೇಯಿಸುವಂಥ ಹುಡುಗ ಎಮ್ಮೆ ಮೇಲೆ ಕುತ್ಕೊಂಡು ಆ ಹಾಡನ್ನು ಹೇಳ್ತಾ ಇರ್ತಾನೆ. ಅವನು ಬೇಂದ್ರೆ ಯಾರು ಅನ್ನೋದನ್ನು ನೋಡಿರೋದಿಲ್ಲ, ಆದರೆ ಬೇಂದ್ರೆಯವರ ಸಾಹಿತ್ಯ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆ ಜನ ಸಾಮಾನ್ಯರ ನಾಲಿಗೆಯ ಮೇಲೆ, ಓದು ಬರಹ ಗೊತ್ತಿಲ್ಲದೆ ಇರೋವಂಥವ್ರು ಕೂಡ ತಮ್ಮ ನಾಲಿಗೆಯ ಮೇಲೆ ನಲಿದಾಡಿಸ್ತಾ ಇದ್ರು, ಅವರ ಮನಸ್ಸನ್ನು ಸೂರೆಗೊಂಡಿತ್ತು ಅಂತಂದಾಗ ಅವರ ಸಾಹಿತ್ಯದ ಒಂದು ಶಕ್ತಿ ಮತ್ತು ಅವರ ಒಂದು ಸಾಹಿತ್ಯದಲ್ಲಿರುವಂಥ ಜನಪ್ರೀತಿ, ಸಮಾಜದ ಒಂದು ಕಳಕಳಿ, ಹಾಗೆ ಅವರು ತಮ್ಮ ಜೀವನದಲ್ಲಿ ಕಂಡಂತಹ ಕಷ್ಟ, ನಷ್ಟ, ನೋವು ಇವುಗಳೆಲ್ಲವನ್ನು ಕೂಡ ತಮ್ಮ ಕವನಗಳಲ್ಲಿ ಒಡಮೂಡಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಹಾಗಾಗಿ ಈ ರೀತಿಯ ಹಲವಾರು ಕವಿತೆಗಳು, ಹಾಗೆ ಚಲನಚಿತ್ರಗಳಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ನೀವು ಕೇಳಿರಬಹುದು, ಏನಪ್ಪ ಅಂತಂದರೆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲೇ ನಿನ್ನ ಅನ್ನುವಂಥ ಒಂದು ಶೋಕ ಗೀತೆ. ಅದನ್ನು ಚಲನಚಿತ್ರದಲ್ಲಿ ಪ್ರೇಮಗೀತೆಯಾಗಿ ಅದನ್ನು ತೋರಿಸಿದ್ದಾರೆ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಅವರ ಒಂದು ನೋವಿತ್ತು, ಕಷ್ಟ ಇತ್ತು, ಬಡತನ ಇತ್ತು ಅನ್ನುವಂಥದ್ದು ಆ ಒಂದು ಗೀತೆಯಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಸೊ ಜೀವನದುದ್ದಕ್ಕೂ ಅಪಾರವಾದಂಥ ಒಂದು ಕಷ್ಟ, ನಷ್ಟ ಇದ್ದರೂ ಕೂಡ ಸಾಹಿತ್ಯದಲ್ಲಿ ಅದೆಲ್ಲವನ್ನು ಮರೆಮಾಚಿಸುವಂತಹ ಆ ಒಂದು ಶಕ್ತಿ ಅವ್ರಿಗಿತ್ತು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಬೇಂದ್ರೆಯವರನ್ನು ವರಕವಿ ಅಂತಲೂ ಕೂಡ ಕರೀತಾರೆ. ಸೊ ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ ಒಂದು ರೀತಿಯಲ್ಲಿ ಅವರು ವರಕವಿಗಳಾಗಿ ನಮಗೆ ಸಿಗ್ತಾರೆ ಅನ್ನುವಂಥದ್ದು. ಸೊ ಮರಾಠಿ ಭಾಷೆಯನ್ನು ಬಿಟ್ಟು ಕನ್ನಡದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಪ್ರೀತಿಯನ್ನು, ಅಭಿಮಾನವನ್ನು ಒಳಗೊಂಡು ಹಲವಾರು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ರು ಅನ್ನುವಂಥದ್ದು ಅವರು ಕನ್ನಡ ಭಾಷೆ ಬಗೆಗೆ ಇದ್ದಂತಹ ಒಂದು ಪ್ರೀತಿ, ಮತ್ತು ಅವರಿಗೆ ಈ ಒಂದು ಸಮಾಜ, ಜನಸಾಮಾನ್ಯರು ಮತ್ತು ಪ್ರಕೃತಿ, ಸೊ ಪ್ರಕೃತಿಯ ಬಗೆಗೆ ಅವ್ರಿಗೆ ಎಷ್ಟೆಲ್ಲ ಒಂದು ಜೀವನ ಪ್ರೀತಿ ಇತ್ತು, ಮತ್ತು ಪ್ರಕೃತಿ ಮತ್ತು ಮನುಷ್ಯ ಇವರ ನಡುವಿನ ಒಂದು ಅವಿನಾಭಾವ ಸಂಬಂಧ, ಇದೆಲ್ಲವನ್ನು ಕೂಡ ತಮ್ಮ ಕವಿತೆಗಳಲ್ಲಿ ಅವರು ಚಿತ್ರಿಸಿರುವಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಅವರನ್ನು ಒಂದು ರೀತಿಯಲ್ಲಿ ನಾವು ಶಬ್ದಗಾರುಡಿಗ ಅಂಥೇಳಿ, ಒಂದು ರೀತಿಯಲ್ಲಿ ಮಂತ್ರದ ಹಾಗೆ ಅವರ ಪದ್ಯಗಳನ್ನು ಓದ್ತಾ ಹೋದರೆ ಎಷ್ಟರ ಮಟ್ಟಿಗೆ ಓದು ಬರಹ ಗೊತ್ತಿಲ್ಲದೆ ಇರೋರು ಕೂಡ ಸುಲಭವಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅದನ್ನು ವರ್ಣಿಸಿ ಅಲ್ಲಿ ಹಲವಾರು ವಿಚಾರಗಳನ್ನು ಹೇಳುವಂತಹ ಒಂದು ಪ್ರಯತ್ನಗಳನ್ನು ನಾವು ಬೇಂದ್ರೆಯವರ ಒಂದು ಕವನಗಳಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಹೆಚ್ಚು ಕವನಗಳನ್ನು, ಭಾವಗೀತೆಗಳನ್ನು ಹೆಚ್ಚಾಗಿ ಬರೆದಿರುವಂಥ ಕವಿ ಇವರು. ಇನ್ನು ಇವರ ಈ ನಾಕುತಂತಿ ಅನ್ನುವಂತಹ ಒಂದು ಕವಿತಾ ಸಂಕಲನಕ್ಕೆ ಭಾರತೀಯ ಸಾಹಿತ್ಯದಲ್ಲಿ ಕೊಡುವಂತಹ ಅತ್ಯುನ್ನತ ಶ್ರೇಷ್ಠವಾದಂತಹ ಒಂದು ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಭಾಷೆಗೆ ಸಿಗುತ್ತೆ. ಸೊ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೀರ್ತಿ ಬೇಂದ್ರೆಯವರದು. ಅವರ ನಾಕುತಂತಿ ಎನ್ನುವಂತಹ ಒಂದು ಕವನ ಸಂಕಲನ ಕನ್ನಡ ಭಾಷೆಗೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ಹಾಗೆ ಅವರ ಅರಳು ಮರಳು ಅನ್ನುವಂತಹ ಒಂದು ಕವನ ಸಂಕಲನ
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಕ್ಕೆ ಒಳಗಾಗುತ್ತೆ. ಹಾಗಾಗಿ ಅವರ ಒಂದು ಸಾಹಿತ್ಯದ ಒಂದು ಸಾಹಿತ್ಯದಲ್ಲಿರುವಂತಹ ಒಂದು ಶಕ್ತಿಯನ್ನು ನಾವು ಗಮನಿಸಿದಾಗ ಎಷ್ಟರ ಮಟ್ಟಿಗೆ ಅವುಗಳ ಒಂದು ಪ್ರಭಾವ ಇದೆ, ಜನಮನ್ನಣೆ ಇದೆ, ಪ್ರೀತಿ ಇದೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಹಾಗಾಗಿ ಅವರ ಒಂದು ಎರಡು ಅನ್ನುವಂತಹ ಕೃತಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇದಲ್ದಿರನೇ ಅವರಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋ ಗೌರವ, ಹಾಗೆ ಪದ್ಮಶ್ರೀ ಪುರಸ್ಕಾರ, ಮೈಸೂರು ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ ಮುಂತಾದಂತಹ ಉನ್ನತ ಪ್ರಶಸ್ತಿ ಪುರಸ್ಕಾರಗಳಿಗೆ ಬೇಂದ್ರೆಯವರು ಭಾಜನರಾಗಿದ್ದಾರೆ ಅನ್ನುವಂಥದ್ದು. ಹಾಗೆ 1943ರಲ್ಲಿ ನಡೆದಂತಹ ಶಿವಮೊಗ್ಗದಲ್ಲಿ ಜರುಗಿದ ಅಖಿಲ ಭಾರತ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ಪದವಿಯನ್ನು ಕೂಡ ಅವರು ನಿರ್ವಹಿಸಿರ್ತಾರೆ ಅನ್ನುವಂಥದ್ದು. ಹೀಗಾಗಿ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಬೇಂದ್ರೆಯವರು ಎಷ್ಟರ ಮಟ್ಟಿಗೆ ಈ ಒಂದು ಕನ್ನಡ ಭಾಷೆಗೆ ಒಂದು ಹೆಚ್ಚಿನ ಒಂದು ಗೌರವವನ್ನು, ಮನ್ನಣೆಯನ್ನು ತಂದುಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಹಾಗೆ ಅವರ ಒಂದು ಜೀವನ ಪ್ರೀತಿ ಎನ್ನುವಂಥದ್ದು, ಹಾಗೆ ಜನಸಾಮಾನ್ಯರು ಅನ್ನುವಂಥದ್ದು, ತಮ್ಮ ಬದುಕಿನಲ್ಲಿ ಕಂಡಂತಹ ನೋವು ನಲಿಗಳನ್ನು ತಮ್ಮ ಪ್ರತಿಭೆಯ ಮೂಲಕ, ತಮ್ಮ ಶಕ್ತಿಯ ಮೂಲಕ ಆ ಸಾಹಿತ್ಯದಲ್ಲಿ ಚಿತ್ರಿಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಸೊ ಇದು ಒಂದು ಬೇಂದ್ರೆಯವರ ಒಂದು ಸಣ್ಣ ಕಿರುಪರಿಚಯ ಆಗುತ್ತೆ. ಹೇಗೆ ಈ ಅಂಬಿಕಾತನೆಯ ದತ್ತ ಅನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಎಷ್ಟರ ಮಟ್ಟಿಗೆ ತಮ್ಮ ಒಂದು ಸಾಹಿತ್ಯದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಅನ್ನುವಂಥದ್ದು ಅವರ ಒಂದು ಪ್ರತಿಭೆ, ಒಂದು ದೈತ್ಯ ಪ್ರತಿಭೆ ಅಂತಲೇ ಹೇಳ್ತಾರೆ. ಸೊ ಬೇಂದ್ರೆಯವರು ಎಷ್ಟರ ಮಟ್ಟಿಗೆ ತಮ್ಮ ಒಂದು ಜ್ಞಾನವನ್ನು, ಪ್ರತಿಭೆಯನ್ನು ತಮ್ಮ ಸಾಹಿತ್ಯದಲ್ಲಿ ಚಿತ್ರಿಸಿರುವಂಥದ್ದು. ಯಾಕಂದರೆ ನಾವಿಲ್ಲಿ ಕುವೆಂಪುರವರನ್ನು ಎತ್ತರದ ಕವಿ ಅಂತ ಕರಿತೀವಿ. ಸೊ ಎಷ್ಟರ ಮಟ್ಟಿಗೆ ಅವರ ಒಂದು ಸಾಹಿತ್ಯ ಈ ಸಂಸ್ಕೃತ ಸಾಹಿತ್ಯಕ್ಕೆ ಸರಿಸಮಾನವಾಗಿ ಆ ವಿದ್ವಾಂಸರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ಸಾಹಿತ್ಯವನ್ನು ಚಿತ್ರಿಸಿರುವಂಥದ್ದು. ಹಾಗೆ ಬೇಂದ್ರೆಯವರನ್ನು ಹತ್ತಿರದ ಕವಿ ಅಂತ ಕರೀತಾರೆ. ಯಾಕಪ್ಪ ಅಂದರೆ ಬೇಂದ್ರೆಯವರ ಸಾಹಿತ್ಯದಲ್ಲಿ ಜಾನಪದೀಯ ಸೊಗಡು ಹೆಚ್ಚಾಗಿದೆ. ಹಾಗೆ ತಮ್ಮ ಸುತ್ತಮುತ್ತಲ ಸಮಾಜ, ಜನಗಳ ಜೀವನ, ಈ ಸಾಮಾನ್ಯ ಜೀವನ ಮತ್ತು ಪ್ರಕೃತಿ ಇವುಗಳನ್ನೆಲ್ಲ ಹೆಚ್ಚಾಗಿ ಅವರ ಒಂದು ಸಾಹಿತ್ಯದಲ್ಲಿ ಒಡಮೂಡಿಸಿರೋದನ್ನು ಕಾಣ್ತೀವಿ. ಯಾಕಂದರೆ ನವೋದಯ ಕವಿಗಳು ಅಂತಂದಾಗ ಈ ನವೋದಯ ಕವಿಗಳಲ್ಲಿ ಹೆಚ್ಚಾಗಿ ವರ್ಣನೆಯನ್ನು, ಅದರಲ್ಲೂ ಪ್ರಕೃತಿ ವರ್ಣನೆಯನ್ನು ಹೆಚ್ಚಾಗಿ ಅವರು ಬಳಸ್ಕೊಂಡು ರಚನೆ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಇನ್ನು ನಿಮ್ಗೆ ಇಟ್ಟಿರುವಂತಹ ಈ ಒಂದು ಶ್ರಾವಣ ಅನ್ನುವಂತಹ ಪದ್ಯ ಇದೆಯಲ್ಲ, ಈ ಶ್ರಾವಣ ಅನ್ನುವಂತಹ ಪದ್ಯದಲ್ಲೂ ಕೂಡ ಹೇಗೆ ಇಲ್ಲಿ ಕವಿ ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಒಂದು ಅವಿನಾಭಾವ ಸಂಬಂಧವನ್ನು ಚಿತ್ರಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಯಾಕಂದರೆ ನಮಗೆ ಏನು ಒಂದ್ಸಲ ಪ್ರಕೃತಿಯಿಂದಾಗ ಮಳೆ ಬರುವಂಥದ್ದು ಇರ್ಬೋದು, ಅದು ಪ್ರಕೃತಿನಲ್ಲಿ ಆಗುವಂಥ ಬದಲಾವಣೆಗಳಿರ್ಬೋದು, ಆ ನಮ್ಮ ಕವಿಯ ಕಣ್ಣು ಅಂತ ಹೇಳ್ತೀವಿ, ಆ ಕವಿಯ ಮನಸ್ಸು, ಆ ಒಂದು ಚಿಂತನಶೀಲ ಮನಸ್ಸು, ಅದನ್ನು ನೋಡುವಂತಹ, ಅದನ್ನು ಚಿತ್ರಿಸುವಂತಹ ಒಂದು ವ್ಯಕ್ತಿತ್ವ ಸೊ ಜನಸಾಮಾನ್ಯರಿಗೆ ಬರೋದಿಲ್ಲ. ಹಾಗಾಗಿ ಕವಿಯ ಮನಸ್ಸು ಯಾರಿಗಿರುತ್ತೆ, ಅದನ್ನು ಪ್ರೀತಿಸುವಂತಹ, ಆರಾಧಿಸುವಂತಹ ಒಂದು ಮನಸ್ಸು ಯಾರಿಗಿರುತ್ತೆ ಅಂಥವ್ರು ಮಾತ್ರ ಈ ರೀತಿಯಲ್ಲಿ ಪ್ರಕೃತಿಯನ್ನು ಚಿತ್ರಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕುವೆಂಪುರವರ ನಂತರದ ಒಂದು ಸ್ಥಾನದಲ್ಲಿ ಬರುವಂಥವರು ಬೇಂದ್ರೆಯವರು. ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಬೇಂದ್ರೆಯವರ ಒಂದು ಸಾಹಿತ್ಯ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಅನ್ನುವಂಥದ್ದು. ಹಾಗಾಗಿ ಈ ಶ್ರಾವಣ ಅನ್ನುವಂಥ ಪದ್ಯ ಮುಖ್ಯವಾಗಿ ಏನನ್ನು ತಿಳಿಸ್ಕೊಡುತ್ತೆ, ಯಾವ ವಿಚಾರಗಳನ್ನು ತಿಳಿಸ್ಕೊಡುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಈ ಒಂದು ಪ್ರಕೃತಿ ಅನ್ನುವಂಥದ್ದು ಹೇಗೆ ಒಂದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ಸಂಬಂಧವನ್ನು ಚಿತ್ರಿಸುತ್ತೆ ಅನ್ನುವಂಥದ್ದು. ಈ ನಿಸರ್ಗದ ಒಂದು ಚೆಲುವು ಏನಿದೆ ಅದನ್ನು ಆರಾಧಿಸುವಂತಹ, ಅದನ್ನು ದೈವವೆಂದು ಪೂಜಿಸುವಂತಹ ಪ್ರಕೃತಿನೇ ದೇವರು ಅನ್ನುವಂಥದ್ದು. ಏಕೆಂದರೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ನಾವು ಶೇಕ್ಸ್ಪಿಯರ್, ವರ್ಡ್ಸ್ವರ್ತ್, ಶೆಲ್ಲಿ, ಕೀಟ್ಸ್ ಹೀಗೆ ಹಲವಾರು ಶ್ರೇಷ್ಠ ಕವಿಗಳನ್ನು ನೋಡ್ತೀವಿ. ಸೊ ಪ್ರಕೃತಿಯ ಕವಿ ಅಂತಲೇ ಕರೀತಾರೆ. ಹಾಗೆ ಕನ್ನಡದಲ್ಲೂ ಕೂಡ ಕುವೆಂಪು, ಬೇಂದ್ರೆಯವರೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಈ ಪ್ರಕೃತಿಯ ಒಂದು ಸೌಂದರ್ಯವನ್ನು ತಮ್ಮ ಸಾಹಿತ್ಯದಲ್ಲಿ ಚಿತ್ರಿಸುವಂಥದ್ದು ಮತ್ತು ಪ್ರಕೃತಿನೇ ದೈವ ಅನ್ನುವಂಥದ್ದು. ಯಾಕಂದರೆ ಹಿಂದೆ ಎಲ್ಲ ಈ ಪ್ರಕೃತಿಯನ್ನು, ಮರಗಿಡಗಳನ್ನು, ಮಳೆಯನ್ನು, ಸೂರ್ಯದೇವನನ್ನು, ಭೂಮಿ ತಾಯಿಯನ್ನು ಪೂಜಿಸುವಂತಹ ಒಂದು ಸಂಸ್ಕಾರ ನಮ್ಮಲ್ಲಿತ್ತು.
ಆದರೆ ಇವತ್ತು ನಮ್ಮಲ್ಲಿ ಏನಾಗೋಗಿದೆಯಪ್ಪ ಅಂತಂದರೆ ಕಣ್ಣಿಗೆ ಕಾಣದ ದೇವರನ್ನು ನಾವು ಹೆಚ್ಚು ಹೆಚ್ಚು ಪೂಜಿಸ್ತಾ ಇರ್ತೀವಿ. ವಿಗ್ರಹಾರಾಧನೆ, ಹಾಗೆ ಒಂದು ಕೆತ್ತನೆಗಳು, ಕಲ್ಲಿನಿಂದ ನಾವೇ ಕೆತ್ತಿರುವಂಥ ಮೂರ್ತಿಗಳಿಗೆ ನಾವು ಹೆಚ್ಚು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾಯಿದ್ವಿ. ಆದರೆ ನಮಗೆ ಕಣ್ಣು ಕಾಣಿಸುವಂಥ ದೇವರು ಯಾವುದಪ್ಪ ಅಂತಂದರೆ ಪ್ರಕೃತಿ. ಆದರೆ ಕಣ್ಣು ಕಾಣಿಸುವಂಥ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾಯಿದ್ದೀವಿ. ಆ ಪ್ರಕೃತಿಯಿಂದನೇ ಮನುಷ್ಯನ ಬದುಕು ಇರುವಂಥದ್ದು. ಪ್ರಕೃತಿ ಇದ್ರೇ ಮನುಷ್ಯ. ಆದರೆ ಆ ಪ್ರಕೃತಿಯನ್ನು ನಾವು ಎಷ್ಟು ಮಟ್ಟಿಗೆ ಕಡೆಗಣಿಸ್ತಾ ಇದ್ದೀವಿ, ನಿರ್ಲಕ್ಷಿಸ್ತಾ ಇದ್ದೀವಿ, ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಸೊ ಇದರ ಒಂದು ದುಷ್ಪರಿಣಾಮಗಳು ಮನುಷ್ಯನ ಜೀವನದ ಮೇಲೆ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಆದರೆ ಅದನ್ನು ನಾವೆಲ್ಲ ಮರ್ತಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ಆ ಪ್ರಕೃತಿಯ ಒಂದು ಸೌಂದರ್ಯವನ್ನು ಮತ್ತು ಪ್ರಕೃತಿಯೇ ದೇವರು ಅಂತ ನೋಡುವಂತಹ, ಪೂಜಿಸುವಂತಹ ಒಂದು ಮನೋಭಾವವನ್ನು ಇಲ್ಲಿ ನಾವು ಕಾಣ್ತೀವಿ. ನಾವು ಅದರ ಮೇಲೆ ಒಡೆತನವನ್ನು ಸ್ಥಾಪಿಸುವಂತಹ, ಅದರ ಒಂದು ಸಮತೋಲನವನ್ನು ಹಾಳು ಮಾಡುವಲ್ಲಿ ನಿರತರಾಗಿದ್ದೇವೆ. ಸೊ ಹಿಂದೆ ಇದ್ದಂತಹ ಭಾವ ಪ್ರಕೃತಿಯೇ ದೇವರು ಅನ್ನುವಂಥ ಭಾವನೆ, ಆದರೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಅದರ ಮೇಲೆ ಅಧಿಕಾರವನ್ನು ಸ್ಥಾಪಿಸುವಂಥದ್ದು, ಇದು ನನ್ನದು, ಇದು ನನಗೆ ಸೇರಿರುವಂಥದ್ದು ಅನ್ನುವಂಥದ್ದು. ಹಾಗೆ ಪ್ರಕೃತಿಯ ಒಂದು ಸಮತೋಲನ ಏನಿದೆ ಅದನ್ನು ಹಾಳು ಮಾಡ್ತಾಯಿದ್ದೀವಿ, ಅಸಮತೋಲನ ಮಾಡ್ತಾಯಿದ್ದೀವಿ. ಸೊ ಪ್ರಕೃತಿಯನ್ನು ಹೆಚ್ಚು ಹೆಚ್ಚು ನಾಶ ಮಾಡ್ತಾಯಿದ್ದೀವಿ. ನಮಗೆ ಮನಸ್ಸೋ ಇಚ್ಛೆ ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಪ್ರಕೃತಿಯನ್ನು ತಗೊಳ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಪ್ರಕೃತಿ ಎನ್ನುವಂಥದ್ದು ಮನುಷ್ಯನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಬಲ್ಲಂತಹ ಶಕ್ತಿ ಇದೆ, ಆದರೆ ದುರಾಸೆಗಳನ್ನಲ್ಲ ಅಂತ ಹೇಳಿ ಒಬ್ಬ ಕವಿ ಹೇಳ್ತಾರೆ. ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ನಮ್ಮ ಆಸೆಗಳನ್ನು ಅಷ್ಟೇ ಅಲ್ಲ, ದುರಾಸೆಗಳನ್ನು ಈಡೇರಿಸಿಕೊಳ್ಳುವ ಕಡೆ ನಮ್ಮ ಮನಸ್ಸಿರೋದ್ರಿಂದ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ಅದರ ಒಂದು ಹಾಳು ಮಾಡೋಕ್ಕೆ ಹೋದಾಗ ಅದರ ದುಷ್ಪರಿಣಾಮ ನಮ್ಮ ಮೇಲೇ ಆಗುತ್ತೆ ಎನ್ನುವಂಥದ್ದು. ಹೀಗಾಗಿ ಪ್ರಕೃತಿಯೊಂದಿಗಿನ ಮಾನವ ಕೋಟಿಯ ಸಂಬಂಧ ಹೇಗಿರುತ್ತದೆ, ಈ ಪ್ರಕೃತಿಯ ಜೊತೆಗೆ ಮನುಷ್ಯನ ಒಂದು ಸಂಬಂಧ ಯಾವ ರೀತಿ ಇರುತ್ತೆ, ಮತ್ತು ಇಂದಿನ ಉಳಿಯುವಿಕೆ ಮತ್ತು ನಾಳಿನ ಬೆಳೆಯುವಿಕೆ ನಿಂತಿವೆ. ಇವತ್ತು ನಾವು ಉಳಿಸಿ ಹೋದರೆ ಮುಂದಿನ ಜನಾಂಗಕ್ಕೆ ಅದು ಸಿಗುತ್ತೆ ಅಂತ. ಇವತ್ತು ನಾವೆಲ್ಲ ನಾಶ ಮಾಡಿಬಿಟ್ರೆ ಮುಂದಿನ ಜನಾಂಗಕ್ಕೆ ಏನೂ ಸಿಗಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಕವಿತೆ ಮನುಷ್ಯ ಮತ್ತು ನಿಸರ್ಗದ ಸಂಬಂಧವನ್ನು ವಿಶಿಷ್ಟ ಒಂದು ಬಂಧದಲ್ಲಿ ಪ್ರತಿಪಾದಿಸಲಾಗಿದೆ. ಸೊ ಮನುಷ್ಯ ಮತ್ತು ಪ್ರಕೃತಿ ಇವರ ನಡುವಿನ ಒಂದು ಸಂಬಂಧ ಹೇಗಿರಬೇಕು ಅನ್ನುವಂಥದ್ದನ್ನು ಈ ಒಂದು ಕವಿತೆಯಲ್ಲಿ ಚಿತ್ರಿಸಿರುವಂಥದ್ದನ್ನು ಕಾಣ್ತೀವಿ. ಹಾಗೆ ಪ್ರಕೃತಿ ಎಂದರೆ ಕೇವಲ ಜಡ ಮಾತ್ರವಲ್ಲ. ಸೊ ಜಡ ಅಂತಂದಾಗ ಒಂದು ರೀತಿಯಲ್ಲಿ ಸತ್ತ ಹಾಗೆ ಇರೋವಂಥದ್ದು, ಜೀವ ಇಲ್ಲದೆ ಇರೋವಂಥದ್ದು, ನಿರ್ಜೀವ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಪ್ರಕೃತಿ ಎನ್ನುವಂಥದ್ದು ಕೇವಲ ಜಡ ಅಲ್ಲ, ಅದಕ್ಕೆ ಜೀವ ಇದೆ ಅಂತ. ಹಾಗಾಗಿ ಗಿಡ ಮರಗಳು ಕೂಡ ಉಸಿರಾಡ್ತವೆ, ಈ ನದಿಗಳು ಕೂಡ ಮಾತಾಡ್ತವೆ, ಅವುಗಳ ಶಬ್ದ, ಚಲನೆ, ಇವುಗಳ ಮೂಲಕ ಈ ಪರ್ವತಗಳಿರ್ಬೋದು, ಬೆಟ್ಟ ಗುಡ್ಡಗಳಿರ್ಬೋದು, ಇದು ಯಾವುದು ಕೂಡ ಜಡ ಅಲ್ಲ, ಪ್ರತಿಯೊಂದಕ್ಕೂ ಜೀವ ಇದೆ, ಚೈತನ್ಯ ಇದೆ. ಹಾಗಾಗಿ ಅದು ಚೇತನ ರೂಪದಿಂದ ಕೂಡಿದೆ. ಅದರೊಡನೆ ನಾವು ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಪ್ರೀತಿಯನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು. ಹಾಗಾಗಿ ಇದು ಕೇವಲ ಸಂವಾದ ನೆಲೆಯಲ್ಲೂ ಸಾಧ್ಯ. ಸಂವಾದ ಅಂತಂದಾಗ ನಾವು ಅದ್ರ ಜೊತೆಯಲ್ಲಿ ಮಾತಾಡ್ಬೋದು ಅನ್ನುವಂಥದ್ದು, ಅಷ್ಟರ ಮಟ್ಟಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಎನ್ನುವಂಥದ್ದು. ನೀವು ಈ ಬೋಳೆಶಂಕರ ನಾಟಕದಲ್ಲಿ ನೋಡ್ಬೋದು. ಚಂದ್ರಶೇಖರ್ ಕಂಬಾರ ಅವರು ಚಿತ್ರಿಸಿರುವಂಥ ಬೋಳೆಶಂಕರ ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಬೋಳೆಶಂಕರ ಪ್ರಕೃತಿಯ ಜೊತೆಗೆ ಒಂದು ಪ್ರೀತಿಯನ್ನು ಒಳಗೊಂಡಿರ್ತಾನೆ, ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಅಂತಂದರೆ ಹೂವಿಗೆ ಬೀಳುವಂಥ ಒಂದು ಕನಸನ್ನು ಇವನು ಹೇಳ್ತಾನಂತೆ. ಹಾಗೆ ಮಳೆ ಬರುವಂಥದ್ದನ್ನು ಹೇಳ್ತಾನೆ. ಅಲ್ಲಿ ಆ ಚಿಟ್ಟೆಗಳ ಒಂದು ಚಲನೆ, ಪಕ್ಷಿಗಳ ಒಂದು ಕೂಗು, ಅದಕ್ಕೆಲ್ಲ ಅರ್ಥ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಪ್ರಕೃತಿಯನ್ನು ಹತ್ತಿರದಿಂದ ನೋಡ್ತಾ ಇದ್ದ. ಆ ಮಣ್ಣಿನ ಜೊತೆ, ಪ್ರಕೃತಿಯ ಜೊತೆ ಅವರು ಬದುಕ್ತಾ ಇದ್ರು. ನಾವಿವತ್ತು ಏನು ಮಾಡ್ತಾ ಇದ್ದೀವಿ, ಈ ಕಾಂಕ್ರೀಟ್ ನಾಡಲ್ಲಿ ಪ್ರಕೃತಿಯಿಂದ ದೂರವಾಗಿ, ಮಣ್ಣಿನಿಂದ ದೂರವಾಗಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಪ್ರಕೃತಿನಲ್ಲಿ ಆಗುವಂಥ ವ್ಯತ್ಯಾಸಗಳು ನಮಗೆ ಗೊತ್ತಾಗಲ್ಲ, ಬೇಗ ತಿಳಿಯೋದಿಲ್ಲ. ಆದರೆ ಅವತ್ತೇನಾಗ್ತಾಯಿತ್ತು, ಆ ಮಣ್ಣಿನ ಜೊತೆಯಲ್ಲಿ ಆ ಮಣ್ಣಿನ ವಾಸನೆ. ಒಂದು ಕಡೆ ಅಡಿಗ ಅವರು ಒಂದು ಮಣ್ಣಿನ ವಾಸನೆ ಅಂತಲೇ ಒಂದು ಕವಿತೆಯನ್ನು ಬರೆದಿದ್ದಾರೆ. ಎಷ್ಟರ ಮಟ್ಟಿಗೆ ಆ ಮಣ್ಣಿನ ಒಂದು ಸೊಗಡು ಅನ್ನುವಂಥದ್ದು, ಆ ಮಣ್ಣಿನ ಒಂದು ಬರೀ ಮಣ್ಣಲ್ಲ ಅದು, ತೆಗೆ ಜಡವೆಂಬುದು ಬರೀ ಸುಳ್ಳು ಅಂತ ಕುವೆಂಪುರವರು ಕೂಡ ಒಂದು ಕಡೆ ಒಂದು ಕವನವನ್ನು ಚಿತ್ರಿಸ್ತಾರೆ. ಹಾಗಾಗಿ ಇದು ಕೇವಲ ಜಡ ಅಲ್ಲ, ಬರೀ ಮಣ್ಣಲ್ಲ, ಪ್ರತಿಯೊಂದರಲ್ಲೂ ಜೀವಂತಿಕೆ ಇದೆ, ಸತ್ವ ಇದೆ, ಶಕ್ತಿ ಇದೆ. ಹಾಗಾಗಿ ಈ ಅಖಂಡ ಕರ್ನಾಟಕ ಅನ್ನುವಂತಹ ಲ್ಯಾಂಗ್ವೇಜ್ ಪುಸ್ತಕದಲ್ಲಿ ನೀವು ಕುವೆಂಪುರವರು ಹೇಳಿರುವಂಥ ಮಾತು ಕೇಳಿರ್ಬೋದು. ಸೊ ಮಣ್ಣು ಜಡ ಅಲ್ಲ, ಇದು ಕರ್ನಾಟಕ ಅನ್ನುವಂಥದ್ದು ಒಂದು ದೇವಿ, ಅದು ಒಂದು ಶಕ್ತಿ, ಅದನ್ನು ಕಾಣುವಂತಹ ಕಣ್ಣುಗಳಲ್ಲಿ ನಮಗಿದೆ ಎನ್ನುವಂಥದ್ದು. ಹಾಗಾಗಿ ನಾವು ಯಾವ ರೀತಿಯ ಒಂದು ಮನಸ್ಸಿನಿಂದ ನೋಡ್ತೀವೋ ಆ ರೀತಿಯಲ್ಲಿ ನಮ್ಗೆ ಕಾಣುತ್ತೆ ಎನ್ನುವಂಥದ್ದು. ಅದು ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅನಿಸುತ್ತೆ. ಅದರಲ್ಲಿ ಏನೋ ಒಂದು ಶಕ್ತಿ ಇದೆ, ಒಂದು ಭಾವ ಇದೆ ಅಂತಂದಾಗ ಅದು ನಮಗೆ ಒಂದು ಚೈತನ್ಯದ ಹಾಗೆ ನಮಗೆ ಒಂದು ದರ್ಶನವನ್ನು ನೀಡುತ್ತೆ ಎನ್ನುವಂಥದ್ದು. ಹಾಗಾಗಿ ಇದು ಕೇವಲ ಜಡ ಮಾತ್ರ ಅಲ್ಲ, ಇಲ್ಲಿ
ಹೇಗೆ ಈ ಪ್ರಕೃತಿಯನ್ನು ವ್ಯಕ್ತೀಕರಣಗೊಳಿಸುವಂತಹ ಒಂದು ಹೊಸ ಬಗೆಯ ಪ್ರಯೋಗವನ್ನು ನಾವು ಕಾಣ್ತೀವಿ. ಪ್ರಕೃತಿಯಿಂದಾಗ ಅದು ಕೂಡ ಒಂದು ವ್ಯಕ್ತಿ ಅಂತ, ಹೇಗೆ ಮನುಷ್ಯ ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಅದೇ ಥರನೇ ಪ್ರಕೃತಿನೂ ಕೂಡ ಒಂದು ಮನುಷ್ಯನ ಹಾಗೆ ಅದು ಕೂಡ ಬದುಕ್ತಾ ಇದೆ, ನಮ್ಮ ಜೊತೆಯಲ್ಲಿದೆ. ಹಾಗಾಗಿ ಪ್ರಕೃತಿನಲ್ಲಿ ಈ ಒಂದು ನೆಲ, ಮುಗಿಲುಗಳು, ಇವುಗಳ ಒಂದು ಚೈತನ್ಯ ಸ್ವರೂಪ ಇಲ್ಲಿ ಗೋಚರವಾಗುತ್ತದೆ. ಸೊ ಇಲ್ಲಿ ನೆಲ, ಮಣ್ಣಿರ್ಬೋದು, ಮೋಡ ಇರ್ಬೋದು, ಆಕಾಶದಲ್ಲಿ ಚಲಿಸುವಂತಹ ಮೋಡ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಜೀವಂತಿಕೆಯನ್ನು, ಚೈತನ್ಯವನ್ನು ಪಡ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಜಗತ್ತನ್ನು ವಿಶ್ವಕುಟುಂಬಿಯಾಗಿಸುವ ಕವಿಯ ಉದಾತ್ತ ಆಶಯ ಇಲ್ಲಿ ಅನಾವರಣಗೊಂಡಿದೆ. ಈ ಜಗತ್ತು ಅನ್ನುವಂಥದ್ದು ಒಂದು ವಿಶ್ವಕುಟುಂಬ ಅನ್ನುವಂಥದ್ದು. ಯಾಕಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಅನ್ನುವಂಥದ್ದು. ಕೇವಲ ನಾವು ಇಲ್ಲಿ ಸಂಕುಚಿತವಾಗಿ ನೋಡುವಂಥ ಮನೋಭಾವ ಇಲ್ಲ. ಯಾಕಂದರೆ ಇದು ನಾನು, ನನ್ನ ಮನೆ, ನನ್ನ ಊರು, ನನ್ನ ಒಂದು ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಏನಪ್ಪ ಅಂತಂದರೆ ಒಂದು ವಿಶ್ವ ಇದ್ದಂಗೆ, ಇಡೀ ವಿಶ್ವನೇ ಏನಪ್ಪ ಅಂತಂದರೆ ಒಂದು ಕುಟುಂಬ ಇದ್ದಂಗೆ. ಹಾಗಾಗಿ ಇಲ್ಲಿ ಆ ರೀತಿಯ ಒಂದು ಉದಾತ್ತವಾದ ಒಂದು ಆಶಯವನ್ನು, ಭಾವವನ್ನು ಕವಿ ಈ ಪದ್ಯದ ಮೂಲಕ ಅನಾವರಣಗೊಳಿಸಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಎಷ್ಟರ ಮಟ್ಟಿಗೆ ಶ್ರಾವಣ ಅನ್ನುವಂತಹ ಈ ಒಂದು ಪದ್ಯದಲ್ಲಿ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ಅವಿನಾಭಾವ ಸಂಬಂಧ, ಈ ಪ್ರಕೃತಿ ಎನ್ನುವಂಥದ್ದು ಕೂಡ ಮನುಷ್ಯನ ಹಾಗೆ ಒಂದು ರೂಪ ಇದೆ, ಅದಕ್ಕೆ ಒಂದು ಮನಸ್ಸಿದೆ, ಭಾವನೆಗಳಿದ್ದಾವೆ, ಅದಕ್ಕೂ ನಮ್ಮ ಹಾಗೇನೇ ಒಂದು ಜೀವನ ಇದೆ. ನಾವು ಹೇಗೆ ಬದುಕ್ತಾ ಇದ್ದೀವೋ ಅದಕ್ಕೂ ಕೂಡ ಬದುಕೋದಕ್ಕೆ ಕೊಡಬೇಕು ಅಂತ. ಯಾಕಂದರೆ ಪ್ರಕೃತಿಯ ಗುಣ ಏನಪ್ಪ ಅಂತಂದರೆ ತಾನು ಬೆಳೆಯುತ್ತೆ, ಇತರರನ್ನು ಬೆಳೆಯೋದಕ್ಕೆ ಬಿಡುತ್ತೆ. ಆದರೆ ಮನುಷ್ಯನ ಗುಣ ಏನಪ್ಪ ಅಂತಂದರೆ ನಾನು ಮಾತ್ರ ಬೆಳಿಬೇಕು, ಉಳಿದಂಥದ್ದು ಏನಾದರೂ ಆಗಲಿ ಎನ್ನುವಂಥ ಮನಸ್ಥಿತಿ ಇರುವಂಥ ಒಂದು ಮನುಷ್ಯ. ಆದರೆ ಪ್ರಕೃತಿ ಹಾಗಲ್ಲ, ತಾನೂ ಇರುತ್ತೆ, ಬೇರೆಯವರು ಇರಬೇಕು, ಬೆಳಿಬೇಕು ಅನ್ನುವಂಥ ಉದಾತ್ತವಾದಂತಹ ನಿಲುವನ್ನು ಒಳಗೊಂಡಿರುವಂಥದ್ದು. ಹಾಗಾಗಿ ಆ ಪ್ರಕೃತಿಯನ್ನು ನೋಡಿ ನಾವು ಅದರ ಒಂದು ಪಾಠವನ್ನು ಕಲಿಬೇಕು ಅನ್ನುವಂಥದ್ದು. ಹಾಗೆ ಪ್ರಕೃತಿಯ ಬಗೆಗಿನ ಒಂದು ಪ್ರೀತಿ, ಆ ಅವಿನಾಭಾವ ಸಂಬಂಧ, ಇವೆಲ್ಲವನ್ನು ಕೂಡ ನಾವು ಈ ಒಂದು ಶ್ರಾವಣ ಅನ್ನುವಂತಹ ಪದ್ಯದಲ್ಲಿ ಕವಿ ಎಷ್ಟರ ಮಟ್ಟಿಗೆ ಬಹಳ ಸೊಗಸಾಗಿ ಇದನ್ನು ಚಿತ್ರಿಸ್ಕೊಂಡು ಹೋಗಿರುವಂತಹ ರೀತಿಯನ್ನು ನಾವು ನೋಡಬಹುದು ಅನ್ನುವಂಥದ್ದು. ಸೊ ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಈ ಅಂಬಿಕಾತನಯ ದತ್ತ ಅವರ ಒಂದು ಕವಿಕಾವ್ಯ ಪರಿಚಯವನ್ನು ಹೇಳಿದ್ದೀನಿ. ಹಾಗೆ ಶ್ರಾವಣ ಅಂತಂದಾಗ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ಒಂದು ಪ್ರಕೃತಿಯ ಒಂದು ವರ್ಣನೆಯನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ.